ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 317. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿ ಹಾಗೂ ಥರ್ಡ್ ಪಾರ್ಟಿ ಇವರಿಬ್ಬರ ಸಿಚುವೇಶನ್ ಹೇಗಿದೆ ಪ್ರೆಸೆಂಟ್ ಅಲ್ಲಿ ಅಂತ ಚೆಕ್ ಮಾಡೋಣ. ನಿಮ್ಗೆ ಕ್ಲಾರಿಟಿ ಇತ್ತು ಅಂತಂದ್ರೆ ಮಾತ್ರ ನೋಡಿ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಗೊತ್ತಿದ್ರೆ ಮಾತ್ರ ನೋಡಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಅವರ ವ್ಯಕ್ತಿ ಜೊತೆ ಯಾರು ಥರ್ಡ್ ಪಾರ್ಟಿ ಇದಾರಲ್ಲ, ಆ ಥರ್ಡ್ ಪಾರ್ಟಿ ಅಂಡ್ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಅಥವಾ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ತಿಳಿಸ್ಕೊಡಿ. ಸದ್ಯಕ್ಕಿಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ನಿಮ್ ವ್ಯಕ್ತಿ ನೋಡೋದಾದ್ರೆ, ನಿಮ್ ವ್ಯಕ್ತಿ ಇಲ್ಲಿ ಒಂದು ಎಫರ್ಟ್ಸ್ ನ ಕೊಟ್ಟು ಅವರು ಇವ್ರ ಕಡೆ ಮಾಡ್ಕೊಂಡಿದ್ರು ಥರ್ಡ್ ಪಾರ್ಟಿನ. ಬಟ್ ಇಲ್ಲಿ ನೋ, ಈಗಂತೂ ತುಂಬಾನೇ ಡೌಟ್ ಪಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಮೇಲೆ. ಒಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗಿದ್ದಂತ ಬಾಂಡಿಂಗ್ ಅನ್ನೋದು ವ್ಯಾನಿಶ್ ಆಗ್ಬಿಟ್ಟಿದೆ ಈಗ ಸಡನ್ ಆಗಿ. ಈಗ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಇವ್ರು ಬೇಕಾಬಿಟ್ಟಿ ಮಾತಾಡ್ತಾರೆ. ಇನ್ ಕೆಲವರಂತೂ ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಜೊತೆಲಿ. ಬಿಕಾಸ್ ಸಮಥಿಂಗ್ ಅವ್ರು ಏನೋ ಮಾಡಿದ್ದಾರೆ, ಅಥವಾ ಈ ವ್ಯಕ್ತಿಗೆ ಮೆಂಟಲಿ ಹಾರ್ಮ್ ಮಾಡಿದಾರೋ, ಅಥವಾ ಡೌಟ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಥರ್ಡ್ ಪಾರ್ಟಿ ಅನ್ನೋದು ಡೌಟ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ ನಿಮ್ ವ್ಯಕ್ತಿಗೆ. ಸೊ ಹಾಗಾಗಿ ಇಲ್ಲಿ ನಿಮ್ ವ್ಯಕ್ತಿ ಥರ್ಡ್ ಪಾರ್ಟಿ ಲೈಫ್ ಇಂದ ಮೂವ್ ಆನ್ ಆಗ್ತಾ ಇದ್ದಾರೆ. ಮೂವ್ ಆನ್ ಅನ್ನೋ ಸಿನ್ಸ್ ನಿಮ್ ಕಡೆ ರಿಟರ್ನ್ ಬರ್ತಿರೋದು ಕಾಣ್ತಾ ಇದೆ ಇಲ್ಲಿ. ಈವನ್ ಇಲ್ಲಿ ಥರ್ಡ್ ಪಾರ್ಟಿನೂ ಅಷ್ಟೇ, ನಿಮ್ಮ ವ್ಯಕ್ತಿ ಇದ್ದಾಗ ಇನ್ನೊಂದು ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋದಿರ್ಬೋದು, ಈ ತರ ಏನೋ ಒಂದು ಡೌಟ್ ನ ಕ್ರಿಯೇಟ್ ಮಾಡಿ ಈ ವ್ಯಕ್ತಿನೂ ಇನ್ನೊಂದು ಥರ್ಡ್ ಪಾರ್ಟಿ ಕಡೆ ಹೋಗ್ತಿರೋ ಚಾನ್ಸಸ್ ಇದೆ. ಈ ಥರ್ಡ್ ಪಾರ್ಟಿನೇ ಅವರ ಲೈಫ್ ಅಲ್ಲಿ ಇರುವಂತ ಥರ್ಡ್ ಪಾರ್ಟಿ ಕಡೆ ಹೋಗ್ತಾ ಇರೋ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ, ಸೊ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದೆ ನಿಮ್ ವ್ಯಕ್ತಿಗೆ ಈ ಥರ್ಡ್ ಪಾರ್ಟಿ ಕಡೆಯಿಂದ. ಇವ್ರಿಗೆ ಅನ್ಸುತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತೆಲ್ಲ, ಬಟ್ ಸ್ಟಿಲ್ ಕಂಟ್ರೋಲಿಂಗ್ ಅಲ್ಲಿ ಇದಾರೆ ನಿಮ್ಮ ವ್ಯಕ್ತಿ. ಥರ್ಡ್ ಪಾರ್ಟಿ ಸಹವಾಸನೆ ಬೇಡ ಅನ್ನೋಷ್ಟು ನೋವಾಗಿದೆ. ಬಟ್ ಈಗೀಗ ಹೀಲ್ ಆಗ್ತಾ ಇದ್ದಾರೆ, ಅದರಿಂದ ಹೊರಗ್ ಬರ್ತಾ ಇದ್ದಾರೆ. ಸಮ್ ಪಾಸ್ಟ್ ಕನೆಕ್ಷನ್, ಪಾಸ್ಟ್ ಅಲ್ಲಿ ಅನ್ಫಿನಿಶ್ ಬಿಸ್ನೆಸ್ ಇರ್ಬೋದು, ಇದು ಇವರ ಲೈಫ್ ನಲ್ಲಿ ಈ ರೀತಿ ಫಿನಿಶ್ ಮಾಡಿ ಹೋಗ್ತಾ ಇದೆ. ಸೊ ನಿಮ್ ಕಡೆಯಿಂದ ಇವರಿಗೆ ಒಂದು ಸ್ಪೇಸ್ ಬೇಕು, ಅಥವಾ ಒಂದು ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಈ ವ್ಯಕ್ತಿ ಹೀಲ್ ಆಗ್ಬೇಕು, ನಿಮ್ ಕಡೆ ಬರ್ಬೇಕು. ಇಲ್ಲಿ ನೀವು ನೋಡೋದಾದ್ರೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ಲಿ ಅಂತ ನೀವು ತುಂಬಾನೇ ಮ್ಯಾನಿಫೆಸ್ಟೇಷನ್ ಮಾಡೋದಿರ್ಬೋದು, ತುಂಬಾ ಮ್ಯಾನಿಫೆಸ್ಟ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲಿ. ಹಾಗಾಗಿ ಥರ್ಡ್ ಪಾರ್ಟಿ ವಾಕ್ ಅವೇ ಆಗಿದ್ದಾರೆ ಈ ವ್ಯಕ್ತಿ ಲೈಫ್ ಇಂದ. ಬಟ್ ಇವ್ರು ಹೀಲ್ ಆಗಿ ನಿಮ್ ಕಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದೆ. ಸೊ ಹ್ಯಾಂಗ್ ಮ್ಯಾನ್ ಇಲ್ಲಿ ಈ ವ್ಯಕ್ತಿ ಬೇಕು ಅಂತ ಕೆಲವು ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ ಥರ್ಡ್ ಪಾರ್ಟಿ. ಸೊ ಅದನ್ನೆಲ್ಲ ಇವ್ರಿಗೆ ನೋಡ್ಕೊಂಡು ಸಹಿಸೋದಿಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವ್ರ ಈ ಕಡೆ ಜಸ್ಟಿಸ್ ಮಾಡೋ ಚಾನ್ಸೇ ಇಲ್ಲ. ಇನ್ ಮುಂದೆ ನೆಕ್ಸ್ಟ್ ಈ ಥರ್ಡ್ ಪಾರ್ಟಿ ಬಂದ್ರು ಇವ್ರು ಜಸ್ಟಿಸ್ ಮಾಡೋದಿಲ್ಲ ಅವ್ರ ಕಡೆ. ಓಕೆನಾ, ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಈಗ ಇನ್ನೊಬ್ರು ಲೈಫಿಗೆ ಹೋಗಿದ್ದಾರೆ, ಅಥವಾ ಅವರ ಪಾರ್ಟ್ನರ್ ಇರ್ಬೋದು, ಅಥವಾ ಮ್ಯಾರೇಜ್ ಆಗ್ತಿರ್ಬೋದು ಆ ವ್ಯಕ್ತಿ ಜೊತೆಲಿ. ಈ ರೀತಿ ಮೂವ್ ಆನ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಬಂದು. ಸೊ ನೀವಂತೂ ಆಲ್ಮೋಸ್ಟ್ 3 years ಇಂದ ಇದನ್ನ ಫೇಸ್ ಮಾಡ್ತಾ ಇದ್ದೀರಾ ಈ ಥರ್ಡ್ ಪಾರ್ಟಿ ವಿಚಾರನ. ನೀವೀಗ ಯಾವಾಗ ಬಿಟ್ಟೋಗ್ತಾರೆ, ಯಾವಾಗ ನನಗೆ ಇವರಿಂದ ರಿಲೀಫ್ ಸಿಗುತ್ತೆ ಅನ್ನೋದೆಲ್ಲ ನೀವು ವೇಟ್ ಮಾಡ್ತಾ ಇದ್ರಿ. ಬಟ್ ಫೈನಲಿ ಇಲ್ಲಿ ಥರ್ಡ್ ಪಾರ್ಟಿ ಹೋಗಿದ್ದಾರೆ. ನಿಮ್ಮ ವ್ಯಕ್ತಿ ಹೀಲ್ ಆಗಿ ನಿಮ್ ಕಡೆ ಬರ್ಬೇಕು ಅಷ್ಟೇ, ಬರೋದಿಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ. ಓಕೆನಾ, ಕ್ಲಾರಿಫೈ ಮಾಡೋಣ.
ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಸೊ ನೀವ್ ಇಷ್ಟು ದಿನ ಏನ್ ಸೈಲೆಂಟ್ ಆಗಿದ್ರಲ್ಲ, ಈಗ್ಲೂ ಅದೇ ರೀತಿ ನೀವು ಸೈಲೆಂಟ್ ಆಗಿ ಇದ್ಬಿಡಿ. ನಿಮ್ಮ ವ್ಯಕ್ತಿನ ನೀವು ಕೇಳೋದಿಕ್ ಹೋಗ್ಬೇಡಿ. ಯಾವಾಗ ನನಗ್ ಟೈಮ್ ಕೊಡ್ತೀರಾ, ಯಾವಾಗ ನೀವು ಬಿಟ್ಟು ಹೋಗ್ತೀರಾ ಥರ್ಡ್ ಪಾರ್ಟಿನ ಅಂತೆಲ್ಲ. ಬಿಕಾಸ್ ಇಲ್ಲಿ ರೀಕನ್ಸಿಲೇಷನ್ ಅನ್ನೋದು ನಿಮ್ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ನಿಮ್ ವ್ಯಕ್ತಿ ನಿಮ್ ಕಡೆನೆ ಬರ್ತಾರೆ, ಬಟ್ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ತಾರೆ. ಇವ್ರು ನಿಮ್ಮನ್ನ ಬೆದರಿಸಿದ್ರು ಅಂತಾನು ಕಾಣಿಸುತ್ತೆ. ಥರ್ಡ್ ಪಾರ್ಟಿ ಮದ್ವೆ ಆಗ್ತೀನಿ ಅಂತಾನೋ, ಅಥವಾ ಸಮ್ ಇನ್ಸೆಕ್ಯೂರ್ ಫೀಲ್ ಅನ್ನೋದು ನಿಮಗಿತ್ತು. ಈ ಸಿಚುವೇಶನ್ ಎಲ್ಲೆಲ್ಲಿಗೆ ಹೋಗ್ಬಿಡುತ್ತೆ, ಏನೇನ್ ಆಗ್ಬಿಡುತ್ತೆ ಅನ್ನೋ ಒಂದು ಇನ್ಸೆಕ್ಯೂರ್ ಫೀಲ್ ಇತ್ತು. ಬಟ್ ಇಲ್ಲಿ ಫೈನಲಿ ನೋಡೋದಾದ್ರೆ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆನೆ ಬರ್ತಾ ಇದಾರೆ ಈ ವ್ಯಕ್ತಿ. ಖಂಡಿತ ನಿಮ್ ಜೊತೆನಲ್ಲಿ ರೀಕನ್ಸಿಲೇಷನ್ ಅನ್ನೋದಿದೆ. ಸೊ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ರೀಕನ್ಸಿಲೇಷನ್ ಮಾಡ್ಕೊಳ್ತಾರೆ ಈ ವ್ಯಕ್ತಿ. ನೀವು ವೇಟ್ ಮಾಡ್ಬೇಕಷ್ಟೇ. ಓಕೆನಾ? ಅಂಡ್ ಇಲ್ಲಿ ನೋಡೋದಾದ್ರೆ ಥರ್ಡ್ ಪಾರ್ಟಿಗೆ ಕನ್ಫರ್ಮ್ ಆಗಿ ಮ್ಯಾರೇಜ್ ಅನ್ನೋದು ಫಿಕ್ಸ್ ಆಗಿದೆ. ಮ್ಯಾರೇಜ್ ಆಗ್ತಾ ಇದಾರೆ ಅವರು. ಅವರ ಲೈಫ್ ಅಲ್ಲಿ ಅವ್ರು ಮೂವ್ ಆನ್ ಆಗ್ತಾ ಇದಾರೆ. ಇದು ಅವರ ಕಾರ್ಮಿಕೋ ಅಥವಾ ನಿಮ್ ವ್ಯಕ್ತಿ ಕಾರ್ಮಿಕೋ ಗೊತ್ತಿಲ್ಲ, ಬಟ್ ಇಬ್ರು ಈ ರೀತಿ ಇದ್ರು. ಬಟ್ ನೀವು ಒಂದು ರೆಸ್ಪೆಕ್ಟ್ ಅನ್ನೋದನ್ನ ಕೊಡಿ ಥರ್ಡ್ ಪಾರ್ಟಿಗೆ. ಈಗ ಅವ್ರು ನಿಮ್ ಲೈಫ್ಗೆ ಮೆಂಟಲಿ ಹಾರ್ಮ್ ಮಾಡಿದ್ರು, ತುಂಬಾ ಡಿಸ್ಟರ್ಬ್ ಮಾಡಿದ್ರು, ಈ ರೀತಿ ಎಲ್ಲ ಸಿಚುವೇಶನ್ ನ ಕ್ರಿಯೇಟ್ ಮಾಡಿದ್ರು. ಫರ್ಗಿವ್ ಮಾಡಿ ಅವ್ರನ್ನ ಲೆಟ್ ಗೋ ಮಾಡ್ಬಿಡಿ. ಅವ್ರ ಲೈಫ್ ಅಲ್ಲಿ ಅವ್ರು ಹೇಗಾದ್ರೂ ಇರ್ಲಿ, ಚೆನ್ನಾಗಿರ್ತಾರೋ ಹೇಗಿರ್ತಾರೋ ಅದು ಗೊತ್ತಿಲ್ಲ, ಅದು ಅವ್ರಿಗ್ ಬಿಟ್ಟಿದ್ದು. ಸೊ ನೀವ್ ಅದನ್ನ ಶಾಪ ಹಾಕೋದಾಗ್ಲಿ, ಹಿಂಗಾಯ್ತು ಹಂಗಾಯ್ತು, ಸಿನ್ಸ್ ಅದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗ್ಬೇಡಿ. ಈಗ ನಿಮ್ಗೆ ಏನಿದ್ರು ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಲೈಫ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಗೆ ನೀವು ಚೆನ್ನಾಗಿರ್ಬೇಕು, ನಿಮ್ ವ್ಯಕ್ತಿ ಚೆನ್ನಾಗಿರ್ಬೇಕು, ನಿಮ್ಮಿಬ್ರ ಬಾಂಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕು. ಯಾರು ಬಂದ್ರು ಏನು ಮಾಡೋದಿಕ್ ಆಗಲ್ಲ ಅನ್ನೋ ತರ ನೀವಿರ್ಬೇಕು. ಓಕೆನಾ? ಆಗ ಅದಕ್ಕೊಂದು ಮೀನಿಂಗ್ ಇರುತ್ತೆ. ಅಂಡ್ ಈಗ ಅನ್ಸೋ ಪ್ರಕಾರ ನಿಮ್ಮ ವ್ಯಕ್ತಿನೂ ಇಲ್ಲಿ ಜೆನ್ಯೂನ್ ಆಗ್ತಾ ಇದಾರೆ. ಸಿನ್ಸ್ ಈಗ ಥರ್ಡ್ ಪಾರ್ಟಿ ಕಡೆಯಿಂದ ಏನೋ ಪಾಠ ಕಲಿಬೇಕಿತ್ತು, ಕಲ್ತ್ರು ಇವರು. ಅವರು ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ಅವ್ರು ನ್ಯೂ ಬಿಗಿನಿಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಈ ಕಡೆ ಇವ್ರು ಬರೋ ಚಾನ್ಸೇ ಇಲ್ಲ. ಓಕೆನಾ? ಒಂದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಇದನ್ನ. ಅಂಡ್ ನಿಮ್ ವ್ಯಕ್ತಿಗೆ ಒಂದ್ ಸ್ಪೇಸ್ ಅನ್ನೋದನ್ನ ಕೊಡಿ ನೀವು. ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಸಿ ಅವರಿಗೆ ನಿಮ್ದು ಫ್ಯಾಮಿಲಿನೂ ಆಗಿರ್ಬೋದು, ಆಲ್ರೆಡಿ ಮದ್ವೆ ಆಗಿರ್ಬೋದು ನೀವು. ಸೊ ಈ ಫ್ಯಾಮಿಲಿನಲ್ಲಿ ಈ ತರ ಬಿರುಕ್ ಬಂದು ಥರ್ಡ್ ಪಾರ್ಟಿ ಎಂಟ್ರಿ ಕೊಟ್ಟಿತ್ತು ಅನ್ನೋದು ಕಾಣ್ತಾ ಇದೆ. ಖಂಡಿತ ಈಗ ನಿಮ್ಮ ವ್ಯಕ್ತಿ ಫ್ಯಾಮಿಲಿನ ಹುಡ್ಕೊಂಡ್ ಬರ್ತಾ ಇದಾರೆ. ನೀವೇ ಬೇಕು ಅವರಿಗೆ. ಒಂದ್ ಕಂಪೇರಿಂಗ್ ನಡೀತಾ ಇದೆ ಇಲ್ಲಿ. ನೀವೇ ಬೆಟರ್. ಈಗ ಇವ್ರಿಗೋಸ್ಕರ ನೀವೇ ಅಲ್ವಾ ವೆಯ್ಟ್ ಮಾಡ್ತಾ ಇರೋದು. ಅಲ್ಲಿ ಥರ್ಡ್ ಪಾರ್ಟಿನೂ ಅವ್ರ ಫ್ಯಾಮಿಲಿನ ಕಟ್ಕೊಂಡು ಹೋಗ್ತಾ ಇದೆ. ನಿಮ್ಮ ಪರ್ಸನ್ ಸಹ ಇಲ್ಲಿ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ತಾ ಇದಾರೆ. ಸಮಥಿಂಗ್ ಇದು ಕಾರ್ಮಿಕ್ ರಿಲೇಶನ್ಶಿಪ್ ಇತ್ತು ಅಂತ ಕಾಣ್ತಾ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಅಂಡ್ ಇದು ಪಾಸ್ಟ್ ಲೈಫ್ ಕನೆಕ್ಷನ್, ಅನ್ಫಿನಿಶ್ ಬಿಸ್ನೆಸ್ ಇರ್ಬೋದು. ಸೊ ಹಾಗಾಗಿನೇ ಇದು ಇಲ್ಲಿಗೆ ಈ ರೀತಿ ಎಂಡ್ ಆಗ್ತಾ ಇದೆ. ಅಂಡ್ ನಿಮ್ಮ ವ್ಯಕ್ತಿ ಇದರಿಂದ ಎಷ್ಟೋ ಪಾಠಗಳನ್ನ ಕಲ್ತಿರ್ತಾರೆ. ಈ ಒಂದು ಥರ್ಡ್ ಪಾರ್ಟಿ ಸಹನೂ ಎಷ್ಟೋ ಪಾಠಗಳನ್ನ ಕಲ್ತಿರ್ತಾರೆ. ಯಾವತ್ತು ಬೇರೆಯವ್ರ ಲೈಫ್ ಅಲ್ಲಿ ಆಟ ಆಡ್ಬಾರ್ದು ಅನ್ನೋದು ಅವ್ರು ಕಲ್ತಿರ್ಬೋದು. ಇನ್ಯಾವತ್ತು ನನ್ನ ಫ್ಯಾಮಿಲಿಗೆ ನಾನು ಮೋಸ ಮಾಡ್ಬಾರ್ದು ಅಂತ ನಿಮ್ಮ ವ್ಯಕ್ತಿ ಕಲ್ತಿರ್ಬೋದು. ಓಕೆನಾ? ಈ ತರ ಸಿಚುವೇಶನ್ಸ್ ಬಂದಿದೆ. ಈಗ ಸದ್ಯಕ್ಕೆ ನಿಮ್ ವ್ಯಕ್ತಿ ನೋಡೋದಾದ್ರೆ ಸ್ವಲ್ಪ ಡಿಪ್ರೆಷನ್ ಮೋಡ್ ಕಾಣಿಸ್ಬೋದು, ಮೂಡ್ಲೆಸ್ ಆಗಿರೋದು, ಈ ರೀತಿ ಎಲ್ಲ ನಿಮಗ್ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರನ್ನ ಬಿಟ್ಬಿಡಿ, ಅವರೇ ಹೀಲ್ ಆಗ್ತಾರೆ. ನೀವು ವೇಟ್ ಮಾಡಿ, ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ. ಅಥವಾ ಆದಷ್ಟು ನಿಮ್ಮ ವ್ಯಕ್ತಿಗೆ ನಿಮ್ಮ ಸಪೋರ್ಟ್ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಖಂಡಿತ ನಿಮ್ಮಿಬ್ರಲ್ಲೂ ರೀಕನ್ಸಿಲೇಷನ್ ಇದೆ, ಪಾಸಿಟಿವ್ ಆಗಿದೆ. ಅದನ್ನ ಪಾಸಿಟಿವ್ ಆಗೇ ತಗೊಳ್ಳಿ. ಆಗೋಗಿರೋದನ್ನ ಬಿಟ್ಬಿಟ್ಟು ಇನ್ನೇನು ನೀವು ಥರ್ಡ್ ಪಾರ್ಟಿ ಬಗ್ಗೆ ತೆಗಿಯೋದಾಗ್ಲಿ, ಡಾಮಿನೇಟ್ ಮಾಡೋದಾಗ್ಲಿ, ನೀನ್ ಅವಾಗ ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ, ನನ್ಗೆ ಈ ರೀತಿ ಮೋಸ ಮಾಡ್ದೆ, ಇದು ಏನು ಕೇಳೋದಕ್ಕೆ ಹೋಗ್ಬೇಡಿ.
ಬಿಟ್ಬಿಡಿ. ಅವರ ಸೈಲೆನ್ಸ್ ನ ನೀವ್ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಆ ವ್ಯಕ್ತಿ ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ. ಓಕೆನಾ? ಅಂಡ್ ಡೆಫಿನೆಟ್ಲಿ ಇಲ್ಲಿ ರೀಕನ್ಸಿಲೇಷನ್ ಅನ್ನೋದು ಕಾಣ್ತಾ ಇದೆ. ಅಂಡ್ ನಿಮ್ಮ ವ್ಯಕ್ತಿ ಇನ್ಮೇಲೆ ಹೊಸ ವ್ಯಕ್ತಿಯಾಗಿ ಚೇಂಜ್ ಆಗ್ತಾ ಇದ್ದಾರೆ ಇಲ್ಲಿ. ಒಂದು ಅವರು ವರ್ಕ್ ಕಡೆ ಇಂಟ್ರೆಸ್ಟ್ ಕೊಡೋದಿರ್ಬೋದು, ಫ್ಯಾಮಿಲಿ ಕಡೆ ಟೈಮ್ ನ ಕೊಡೋದಿರ್ಬೋದು. ನಿಮ್ಗೋಸ್ಕರ ಇನ್ಮೇಲೆ ನಿಮ್ಮ ವ್ಯಕ್ತಿ ವೆಯ್ಟ್ ಮಾಡ್ತಾರೆ ಅಂತಾನು ಹೇಳ್ಬೋದು. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಈ ವಿಡಿಯೋ ನೋಡಿನೂ ನಿಮ್ಗೆ ರೆಸೊನೇಟ್ ಆಗಿನೂ ನಿಮಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ನೀವು ಕನ್ಸಲ್ಟ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಳಿ. ಅಲ್ಲಿ ನಿಮ್ಗೆ ಅಕ್ಯುರೇಟ್ ಆಗಿ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.